ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಾಗಿ 2 ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಸೊ ನೀವು ನೋಡ್ಬೋದು ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ ಅಂದ ಕೂಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದ ಕ್ವಶನ್ ಪೇಪರ್ದಲ್ಲಿ ಕೇಳಿರುವಂಥ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಕೂಡ 2 ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾನೆ. ಸೊ ಕ್ವಶನ್ ನಂಬರ್ 10 ಮತ್ತು ಕ್ವಶನ್ ನಂಬರ್ 11 ಅನ್ನ. ಸೊ ಇವು ಕ್ವಶನ್ ನಂಬರ್ 10 ಅನ್ನ ಸೊ ಇದ 10 ಮಾರ್ಕ್ಸ್ ಕೇಳಿದರೆ, ಕ್ವಶನ್ ನಂಬರ್ 11 ಏನಿದೆಲ್ಲ 15 ಮಾರ್ಕ್ಸ್ಗೆ ಕೇಸ್ ಸ್ಟಡಿ ಆಗಿ ಕೇಳಿದರೆ. ಸೊ ಇವತ್ತಿನ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟಿಗೆ ನೋಡ್ರಿ, ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಇದರ ಬಗ್ಗೆ ಶಾರ್ಟ್ ನೋಟ್ಸ್ ಅನ್ನ ಬರೀರಿ ಅಂತ ಹೇಳ್ತಾರೆ. ಈ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತೇಳಿ, ನೆಕ್ಸ್ಟ್ ಅಸೆಸ್ಮೆಂಟ್ ಅಂಡ್ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಅಂತೇಳಿ. ಸೊ ಈ ಕ್ವಶನ್ ಏನಿದೆಲ್ಲ ಥಿಯರಿ ಕ್ವಶನ್ ಇದೆ. 2025 ಇಯರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಸೊ ಕೇಳಿರುವಂತ ಕ್ವಶನ್ ಇದೆ. ಸೊ ಈ ಕ್ಲಾಸ್ ಅಲ್ಲಿ ನಾನು ಜಸ್ಟ್ ಥಿಯರಿ ಕ್ವಶನ್ಸ್ ಏನಿದೆಯಲ್ಲ, ಸೊ ಜಸ್ಟ್ ಮೀನಿಂಗ್ ಮತ್ತು ಪಾಯಿಂಟ್ಸ್ ಅನ್ನ ಅಷ್ಟೇ ಡಿಸ್ಕಸ್ ಮಾಡ್ತೇನೆ. ಸೊ ನೀವು ಎಕ್ಸ್ಪ್ಲೇಷನ್ ಅನ್ನ ನೋಡ್ಕೋಬೇಕು. ಓಕೆ, ಸೊ ವಾಟ್ ಯು ಮೀನ್ ಬೈ ಇ ಫೈಲಿಂಗ್ ಅಂತ ಹೇಳಿ ಕೇಳಿದಾರಲ್ಲ. ಸೊ ಇಲ್ಲಿ ನೋಡ್ರಿ, ದ ಪ್ರೊಸೆಸ್ ಆಫ್ ಎಲೆಕ್ಟ್ರಾನಿಕಲಿ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಥ್ರೂ ದ ಇಂಟರ್ನೆಟ್ ಈಸ್ ನೋನ್ ಆಸ್ ಇ ಫೈಲಿಂಗ್ ಅಂತ ಹೇಳ್ತಾರೆ. ಇಲ್ಲಿ 2 ವರ್ಡ್ ಅನ್ನ ನೆನಪಿಟ್ರಿ, ಎಲೆಕ್ಟ್ರಾನಿಕಲಿ ಅಂಡ್ ಇಂಟರ್ನೆಟ್ ವರ್ಡ್ ಅನ್ನ. ಓಕೆ, ಸೊ ಹಾಗಾದ್ರೆ ಟೈಪ್ಸ್ ಆಫ್ ಇ ಫೈಲಿಂಗ್ ಅಂತ ಹೇಳಿ, ಸೊ ಎಂಟೈರ್ ಆಗಿ ಅವ್ರು ಏನ್ ಕೇಳಿದಾರೆ ಅಂದ್ರೆ ಇ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳಿ ಕೇಳಿದಾರಲ್ಲ. ಸೊ ಅದಕ್ಕಾಗಿ ಈ ತರಾನು ನೀವು ಬರಿಬಹುದು ಆನ್ಸರ್ ಅನ್ನ. ಸೊ ಇಲ್ಲಿ ಟೈಪ್ಸ್ ಆಫ್ ಇ ಫೈಲಿಂಗ್ ಅಂತ ಹಾಕ್ರಿ. ಫಸ್ಟ್ ಒನ್ ಯೂಸ್ DSC ಟು ಫೈಲ್, ಸೆಕೆಂಡ್ ಒನ್ ಇ ಫೈಲ್ ವಿದೌಟ್ DSC, ನೆಕ್ಸ್ಟ್ ಇ ಫೈಲ್ ಥ್ರೂ ಆನ್ ಇ ರಿಟರ್ನ್ಸ್ ಅಂತೇಳಿ. ಓಕೆ, ಸೊ ಇವು 3 ಟೈಪ್ಸ್ ಏನಿದಲ್ಲ, ಸೊ ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೇಷನ್ ಅನ್ನ ನೋಡ್ಕೋರಿ. ಸೊ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಓಕೆ, ಸೊ ಇನ್ನ ಸೆಕೆಂಡ್ ಒನ್ ಕ್ವಶನ್ಗೆ ಬರೋಣ. ಅಸೆಸ್ಮೆಂಟ್ ಅಂಡ್ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ಹಂಗಾದ್ರೆ ವಾಟ್ ಯು ಮೀನ್ ಬೈ ಅಸೆಸ್ಮೆಂಟ್ ಅಂದಂಗೆ. ಓಕೆ, ಅಸೆಸ್ಮೆಂಟ್ ಮೀನ್ಸ್ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಡೆಟರ್ಮೈನಿಂಗ್ ದ ಟ್ಯಾಕ್ಸ್ ಪೇಬಲ್ ಬೈ ಅಸೆಸ್ಸಿ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ 2 ವರ್ಡ್ ಅನ್ನ ನೆನಪಿಟ್ಕೋರಿ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಡೆಟರ್ಮೈನಿಂಗ್ ಟ್ಯಾಕ್ಸ್ ಪೇಬಲ್ ಬೈ ದ ಅಸೆಸ್ಸಿ, ಪೇಬಲ್ ಬೈ ಅಸೆಸ್ಸಿ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಟೈಪ್ಸ್ ಅನ್ನ ನೋಡೋಣ, ಯಾವ ತರ ಟೈಪ್ಸ್ ಅದಾವ ಹೇಳಿ. ಫಸ್ಟ್ ಒನ್ ಸೆಲ್ಫ್ ಅಸೆಸ್ಮೆಂಟ್, ಸೆಕೆಂಡ್ ಒನ್ ಅಸೆಸ್ಮೆಂಟ್ ಆನ್ ಬೇಸಿಸ್ ಆಫ್ ರಿಟರ್ನ್ ಅಂತ ಹೇಳಿ, ಬೇಸ್ ಆಫ್ ರಿಟರ್ನ್, ನೆಕ್ಸ್ಟ್ ಒನ್ ರೆಗ್ಯುಲರ್ ಅಸೆಸ್ಮೆಂಟ್, ನೆಕ್ಸ್ಟ್ ಒನ್ ರೀ ಅಸೆಸ್ಮೆಂಟ್ ಅಂತ ಹೇಳಿ. ಸೊ ನೀವು ಇವು 4 ಪಾಯಿಂಟ್ಸ್ ಏನಿದಾವಲ್ಲ, ಸೊ 4 ಪಾಯಿಂಟ್ಸ್ ದ ಎಕ್ಸ್ಪ್ಲನೇಷನ್ ಅನ್ನ ನೋಡ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ನಾವು ಮೇನ್ಲಿ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ಭಾಳ ಡಿಟೇಲ್ ಆಗಿ ನಾನು ಸೆಕ್ಷನ್ ಡಿ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ನಿಮಗೆ ಸಿಂಪಲ್ ವೇ ಮುಖಾಂತರ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂಗೆ ಸೊ ಆ ಥರ ನಾನು ಹೇಳಕ್ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ಈಗ ನೀವು ನೋಡ್ಬೋದು ಈ ಕ್ವಶನ್ 15 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಕೇಸ್ ಸ್ಟಡಿ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊ ನೋಡೋಣ. ಕ್ವಶನ್ ನಂಬರ್ 11 ಅಂತಿದೆ. ಇದನ್ನು ಕೂಡ 25 ಇಯರ್ದ ಲಾಸ್ಟ್ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂತಹ ಕ್ವಶನ್ ಇದೆ, 15 ಮಾರ್ಕ್ಸ್. ಓಕೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಓಕೆ, ಶ್ರೀ ರಮಾ ಈಸ್ ಆನ್ ಇಂಡಿವಿಜುವಲ್ ಅಂಡ್ ಎ ರೆಸಿಡೆಂಟ್ ಅಸೆಸ್ಸಿ ಅಂತ ಹೇಳ್ತಾರೆ. ದ ಡೀಟೇಲ್ಸ್ ಆಫ್ ಈಸ್ ಇನ್ಕಮ್, ರಾಮ. ಓಕೆ, ರಾಮಂದ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ ಫಾರ್ ದ ಪ್ರೀವಿಯಸ್ ಇಯರ್ 2023-24 ವೇರ್ ಆಸ್ ಫಾಲೋಸ್ ಅಂತ ಹೇಳ್ತಾರೆ. ಸೊ ಈ ಕ್ವಶನ್ ಏನಿದೆಲ್ಲ, ಸೊ ನಿಮ್ಗೆ ನೋಡಿದಾಗ ಗೊತ್ತಾಗಬೇಕು ಈ ಕ್ವಶನ್ ಅನ್ನ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅಂದ್ರೆ ಟೋಟಲ್ ಇನ್ಕಮ್ ಮೇಲೆ ಈ ಕ್ವಶನ್ ಇದೆ. ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಓಕೆ, ಸೊ ಇಲ್ಲಿ ಹೇಳಿದ್ದಾರೆ, ಜಸ್ಟ್ ಈ ತರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮುಂದೆ ಏನ್ ಹೇಳ್ತಾರೆ ನೋಡೋಣ. ಫಸ್ಟ್ ನೋಡ್ರಿ, ಗ್ರಾಸ್ ಸ್ಯಾಲರಿಯನ್ನ ಕೊಟ್ಬಿಟ್ಟಿದ್ದಾರೆ 8 lakh. ನೆಕ್ಸ್ಟ್ ಒನ್ ಲಾಸ್ ಫ್ರಾಮ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇದಕ್ಕೆ ನಿಮ್ಗೆ ಗೊತ್ತಿದೆ, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಇದಕ್ಕೆ ಏನಂತಾರೆ, SOP ಅಂತಾರೆ. ಓಕೆ, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ 40,000 ಇದೇನಿದೆ ಅಂತ ಹೇಳಿದರೆ ಮೈನಸ್ ಅಂದ್ರೆ ಲಾಸ್ ಇದೆ ಅಂತ ಹೇಳ್ತಾರೆ. ಓಕೆ, ಕ್ಯಾಪಿಟಲ್ ಗೇನ್ಸ್ ಕಂಪ್ಯೂಟೆಡ್ ಅಂತ ಹೇಳ್ತಾರೆ. ಕಂಪ್ಯೂಟ್ ಮಾಡಿದ್ದಾರೆ 3 lakh ಕೊಟ್ಬಿಟ್ಟಿದ್ದಾರೆ. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ಕೋತ ಹೋಗ್ಬೇಕು ನೀವು ಪ್ರಾಬ್ಲಮ್ದಲ್ಲಿ. ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತ ಹೇಳ್ತಾರೆ. ಓಕೆ, ನೀವು ಅದರ್ ಸೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಗೊತ್ತಿದೆ. ಸೊ ಈಗ ಇಂಟ್ರೆಸ್ಟ್ ಆನ್ 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ ಎ ಕಂಪ್ನಿ ಲಿಮಿಟೆಡ್ ₹9,000 ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್
rupees 2 lakh investment in 15% ಫಿಕ್ಸ್ಡ್ ಡಿಪಾಸಿಟ್ಸ್ ಇನ್ ಎ ಬ್ಯಾಂಕ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ನೋಡೋಣ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎಕ್ಸ್ ಕಂಪ್ನಿ ಲಿಮಿಟೆಡ್ ನೆಟ್ ಅಂತ ಹೇಳಿ ಕೊಟ್ಟಿದ್ದಾರೆ 18,000 ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ರಾಯಲ್ಟಿ ಫ್ರಾಮ್ ಮೈನಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 20,000. ನೆಕ್ಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ 80,000. ನೆಕ್ಸ್ಟ್ ನೋಡ್ರಿ, ವಿನ್ನಿಂಗ್ ಫ್ರಾಮ್ ಕಾರ್ಡ್ ಗೇಮ್ಸ್ ಬ್ರೆಕೆಟ್ದಾಗ ಗ್ರಾಸ್ ಅಂತ ಹೇಳಿದ್ದಾರೆ. ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನೀವು, 2,000 ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಅದರ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕೇಸ್ ಸ್ಟಡಿ ಕ್ವಶನ್ಸ್ ಇರೋದ್ರಿಂದ ಸ್ವಲ್ಪ ಲೆಂದಿ ಇರುತ್ತೆ ಕ್ವಶನ್ಸ್. ಓಕೆ, ಸೊ ಆದ್ರೂ ನೀವು ಈ ಕ್ಲಾಸ್ ಅನ್ನ ನೋಡ್ರಿ ಅಂದ್ರೆ ಜಸ್ಟ್ ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ನೋಡ್ರಿ, ಕಾಂಟ್ರಿಬ್ಯೂಷನ್ ಟು ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಅಂತ ಹೇಳ್ತಾರೆ. ಇದಕ್ಕ RPF ಅಂತಾರೆ. RPF ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಅಂತ ಹೇಳ್ತಾರೆ. ಎಷ್ಟ 36,000 ಇದೆ. ನೆಕ್ಸ್ಟ್ ಒನ್ ನೋಡ್ರಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹೀಸ್ ವೈಫ್ಸ್ ಲೈಫ್ ಅಂತಿದೆ. ಓಕೆ, 12,000. ನೆಕ್ಸ್ಟ್ ನೋಡ್ರಿ, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ rupees 10,000. ನೆಕ್ಸ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ 4,000. ನೆಕ್ಸ್ಟ್ ಒನ್ ಡೊನೇಷನ್ ಟು ಸುನಾಮಿ ಫಂಡ್ 5,000 ಅಂತಿದೆ. ಓಕೆ, ಸೊ ಹಾಗಾದ್ರೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾವ ತರ ಕೇಳಿದಾರೆ ನೋಡ್ರಿ. ಫಸ್ಟ್ ಏನ್ ಮಾಡಂದಾರೆ, ಕಂಪ್ಯೂಟ್ ದ ಟೋಟಲ್ ಇನ್ಕಮ್. ಓಕೆ, ಸೊ ಎಲ್ಲಾ ಸೋರ್ಸ್ ಆಫ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ. ಅವರ ಟೋಟಲ್ ಇನ್ಕಮ್ ಅನ್ನ ಕಂಪ್ಯೂಟ್ ಮಾಡತ್ ಹೇಳ್ತಾರೆ. ಇಫ್ he does not opt to be taxed under section 115 BSc. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವು 5th ಸೆಮ್ದಲ್ಲಿ ಕೂಡ ಸ್ಟಡಿ ಮಾಡಿದಿರಾ. ನಾಟ್ 115 BSc ಅಂದ್ರೆ ಎಕ್ಸಾಮ್ಷನ್ ಎಲ್ಲ ಅಪ್ಲೈ ಮಾಡ್ಬೇಕು ನೀವು. ಓಕೆ, ನಿಮ್ಗೆ ಗೊತ್ತಿದೆ ಅದ. ಓಕೆ, ಸೆಕೆಂಡ್ ಒನ್ ನೋಡ್ರಿ, ಕ್ಯಾನ್ ದ ಅಸೆಸಿ ರೆಡ್ಯೂಸ್ ಫರ್ದರ್ ಟ್ಯಾಕ್ಸೇಬಲ್ ಇನ್ಕಮ್. ಇಲ್ಲಿ ಏನ್ ಕೇಳ್ತಾರ ಅಂದ್ರೆ ಅವನ ಟೋಟಲ್ ಇನ್ಕಮ್ ಏನಿದೆಯಲ್ಲ, ಸೊ ಟೋಟಲ್ ಇನ್ಕಮ್ ಅನ್ನ ನೀವು ರೆಡ್ಯೂಸ್ ಮಾಡಬಹುದನ್ನ ಅಂತ ಕೇಳ್ತಾರೆ. ಓಕೆ, ಕ್ವಶನ್ ಇಟ್ಟಿದ್ದಾರೆ. ರೆಡ್ಯೂಸ್ ಮಾಡಬಹುದಂದ್ರೆ ಎಸ್ ಅಂತ ನೀವು ಹಾಕ್ಬೇಕು. ಇಲ್ಪ ರೆಡ್ಯೂಸ್ ಮಾಡಕ್ ಆಗುದಿಲ್ಲ ಅಂದ್ರೆ ಈ ಪ್ರಾಬ್ಲಮ್ದಾಗ ಟೋಟಲ್ ಇನ್ಕಮ್ ಅನ್ನ ನೀವು ನೋ ಅಂತ ಬರಿಬೇಕು. ಯಾವ್ದು ಬರಿತೀರಿ ಸೊ ಅದನ್ನ ನೀವು ಡಿಸೈಡ್ ಮಾಡ್ಬೇಕು. ಓಕೆ, ಸೊ ನಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ನೆಕ್ಸ್ಟ್, ಇಫ್ ಎಸ್ ಅವ್ರ ಸಪೋಸ್ ನೀವು ಏನಾದ್ರು ಇಲ್ಲಿ ರೆಡ್ಯೂಸ್ ಮಾಡಬಹುದು ಅಂತ ಹೇಳಿ ಕೊಟ್ರಿ ಅಂದ್ರೆ ಎಸ್ ಅಂತ ಕೊಟ್ರಿ ಅಂದ್ರೆ ಬಹಳ ಲಾಜಿಕಲಿ ಕೇಳ್ತಾರೆ ನೋಡ್ರಿ ಕ್ವಶನ್. ಸ್ಟೇಟ್ ದ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ ಅಂಡರ್ ಸೆಕ್ಷನ್ 80C. ಹಾಗಾದ್ರೆ ರೆಡ್ಯೂಸ್ ಮಾಡ್ರಿ ಅಂದ್ರೆ ಯಾವೆಲ್ಲ ಅಮೌಂಟ್, ಎಷ್ಟು ಇನ್ವೆಸ್ಟ್ಮೆಂಟ್ ಟ್ಯಾಕ್ಸ್ ನಾವು ಸೇವ್ ಮಾಡಬಹುದು, ಎಷ್ಟು ಇಲ್ಲಿ ಸೇವಿಂಗ್ ಸ್ಕೀಮ್ ಏನಿದೆಯಲ್ಲ ಇದು 80C ಇದೆ, ಯಾವೆಲ್ಲ ಅಪ್ಲೈ ಆಕಾವ ಇದಕ್ಕೆ. ಓಕೆ, ಸೊ ಈ ತರ ಕ್ವಶನ್ ಇದೆ. ಸೊ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೀವು ಒಂದು ನೆನಪಿಟ್ಕೋರಿ, ಯಾವಾಗಲೂ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಸೊಲ್ಯೂಷನ್ ಅಂತೇಳಿ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ರಿ. ಸೊ ಏನ್ ಮಾಡ್ಬೇಕಂದ್ರೆ, ಸೊ ನೀವು ಫಸ್ಟ್ಗೆ ಟೋಟಲ್ ಇನ್ಕಮ್ ಅನ್ನ ಮಾಡುವಾಗ ಒಂದನೇ ಹೆಡ್ ಯಾವುದು, ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಅಂತ ಹೇಳ್ಬೋದು. ಓಕೆ, ಸೆಕೆಂಡ್ ಒನ್ ಹೆಡ್ ಯಾವ್ದ್ರಿ, ಇನ್ಕಮ್ ಫ್ರಾಮ್ ಸ್ಯಾಲ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಹೇಳ್ಬೋದು, ಇನ್ಕಮ್ ಫ್ರಾಮ್. ಥರ್ಡ್ ಒನ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ತಗೋರಿ, ಸಾರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಒನ್ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಓಕೆ, ಅದರ್ ಸೋರ್ಸ್. ಸೊ ಸ್ಯಾಲ್ರಿ ಇನ್ಕಮ್ ಆಯ್ತು, ಬಿಸ್ನೆಸ್ ಆರ್ ಪ್ರೊಫೆಷನ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಓಕೆ, ಸೊ ಇವನ್ನೆಲ್ಲ ಟೋಟಲ್ ಮಾಡೋದ್ರಿಂದ ಏನು ಬರುತ್ತೆ ಅಂದ್ರೆ GTI ಬರುತ್ತೆ, ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದರಲ್ಲಿ ಲೆಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ಬೇಕು ನೀವು, ಅಲ್ಲ ಟ್ಯಾಕ್ಸ್ ಅಲ್ಲ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಿದಾಗ ಸೊ ಅವಾಗ ಏನ್ ಸಿಗುತ್ತೆ ನಮ್ಗೆ, ಇಟ್ ಇಸ್ ಅ ಟೋಟಲ್ ಇನ್ಕಮ್ ಅಂತ ಹೇಳಿ ಸಿಗುತ್ತೆ. ಓಕೆ, ಸೊ ಈ ತರ ಫಾರ್ಮೆಟ್ ಇದೆ. ಸೊ ನೀವು ಇದನ್ನ ಫಾರ್ಮೆಟ್ ಸ್ವಲ್ಪ ಈ ತರ ಮೆನ್ಷನ್ ಮಾಡ್ರಿ. ಇಲ್ಲಿ ಫಸ್ಟ್ ಗೆ ಕ್ವಶನ್ ಏನ್ ಕೇಳಿದಾರೆ, ಟೋಟಲ್ ಇನ್ಕಮ್ ಅಂತ ಕೇಳಿದಾರಲ್ಲ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅನ್ನ ಹಾಕ್ರಿ. ಸೊ ಈಗ ಫಸ್ಟ್ ಹೆಡ್ ಯಾವ್ದ್ರೆ, ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಅಂತ ಹಾಕ್ಬೇಕು. ಓಕೆ, ಹಾಗಾದ್ರೆ ಸ್ವಲ್ಪ ಈ ಕ್ಲಾಸ್ ಒಂದು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗ್ಬೋದು, ಲೆಂತಿ ಅನಿಸ್ಬೋದು, ಬಟ್ ನಾ ಬಹಳ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೊರಿ. ಸೊ ಇದ್ರ ಮೇಲೆ ನೀವು ಬೇರೆ ಬೇರೆ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ಬೋದು. ಓಕೆ,
ಸೊ ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಬರೀ ಈಗ ಫಸ್ಟ್ಗೆ ಏನು ಮಾಡ್ರಿ, ಈಗ ಸ್ಯಾಲ್ರಿ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಗ್ರಾಸ್ ಸ್ಯಾಲ್ರಿ 8 lakh ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸ್ಯಾಲ್ರಿ ರಿಲೇಟೆಡ್ ಇನ್ಫಾರ್ಮೇಶನ್ ಏನಿಲ್ಲಲ್ಲ. ಸೊ ಜಸ್ಟ್ ಇದು ಒಂದೇ ಇದೆ, ಗ್ರಾಸ್ ಸ್ಯಾಲ್ರಿ 8 lakh ಇದೆ. ಸೊ ಇದರಲ್ಲಿ ಏನು ಮಾಡ್ಬೇಕಂದ್ರೆ ಲೆಸ್ ಡಿಡಕ್ಷನ್ಸ್ ಅನ್ನ ಮಾಡಬೇಕು. ಅಂಡರ್ ಸೆಕ್ಷನ್ 16 ಪ್ರಕಾರ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಅಂತ ಹೇಳಿ ಇಟ್ಕೋರಿ. ಸೊ ಇದಾದ ನಂತರ ಟೋಟಲ್ ಮಾಡ್ರಿ 7,50,000 ಔಟ್ರ್ ಕಾಲಮ್ದಾಗ ಇಡ್ರಿ. ಓಕೆ, ಸೊ ಹಾಗಾದ್ರೆ ಈಗ ಏನು ನೋಡಿದ ನಾವು ಜಸ್ಟ್ ಸ್ಯಾಲ್ರಿ ಇನ್ಕಮ್ ಆಯ್ತು. ಓಕೆ, ಸೊ ಇನ್ನು ನೋಡ್ರಿ ಮತ್ತೆ ಸ್ಯಾಲ್ರಿ ರಿಲೇಟೆಡ್ ಏನಿದಾವ್ರಿ, ಸೊ ಏನೂ ಇಲ್ಲ, ಬಿಟ್ಬಿಡ್ರಿ. ಸೊ ಇಲ್ಲಿ ಏನಿದೆ, ಇನ್ಕಮ್ ಫ್ರಾಮ್ ಇಲ್ಲಿ ಲಾಸ್ ಫ್ರಾಮ್ SOP ಇದೆ. ಓಕೆ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಓಕೆ, ಸೊ ಎರಡನೇ ಹೆಡ್ ಯಾವ್ದ್ರಿ, ಆಕ್ಚುಲ್ ಆಗಿ ನಾವು ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಐತ್ರಿ. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ರಿಲೇಟೆಡ್ ಏನಾದ್ರು ಅದಾವ ನೋಡ್ರಿ, ಯಾವ್ದು ಇಲ್ಲ, ಬಿಟ್ಬಿಡ್ರಿ. ಸೊ ನೆಕ್ಸ್ಟ್ ಹೆಡ್ ಅನ್ನ ಕಂಟಿನ್ಯೂ ಮಾಡ್ರಿ. ಯಾವ್ದ್ರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿಯನ್ನ ಕಂಟಿನ್ಯೂ ಮಾಡ್ಬೇಕು. ಓಕೆ, ನೀವೇನ್ ಮಾಡ್ರಿ, ಇಲ್ಲಿ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ನೇಮ್ ಕೊಡ್ರಿ. ಓಕೆ, ಯಾವ ಹೆಡ್ ಇರ್ತಾವಲ್ಲ ಸೊ ಅದನ್ನ ಮೆನ್ಷನ್ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇವು ಎಲ್ಲ ಹೆಡ್ ಬಗ್ಗೆ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಸೊ ಇದು ಡೈರೆಕ್ಟ್ ಪ್ರಾಬ್ಲಮ್ ಇದೆ. ಓಕೆ, ಸೊ ಇಲ್ಲಿ ಲಾಸ್ ಫ್ರಾಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಏನಿದೆ ರೀ, ಲಾಸ್ ಇದೆ, ಎಷ್ಟಿದೆ, 40,000 ಇದೆ. ಓಕೆ, ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ LOP ಅದು ಯಾವ್ದಾವ್ ನೋಡ್ರಿ, ಯಾವುದು ಇಲ್ಲ. ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ. ಓಕೆ, ಇದು ಒಂದು ಪಾಯಿಂಟ್ ಇದೆ, ಯಾವ್ದಿದ್ರೆ ಲಾಸ್ ಫ್ರಾಮ್ SOP ಅಂತಿದೆಲ್ಲ. ಸೊ ಇದನ್ನೇನ್ ಮಾಡ್ರಿ, ಲಾಸ್ ಫ್ರಾಮ್ HP ಹೌಸ್ ಪ್ರಾಪರ್ಟಿ ಅಂತ ಹಾಕ್ರಿ. ಇಲ್ಲಿಯೂ 40,000 ಕೊಡ್ರಿ, ಔಟರ್ ಕಾಲಮ್ನಾಗು 40,000 ಅಂತ ಹಾಕಿಬಿಟ್ರಿ. ಓಕೆ, ಸೊ ನಾವು ಪ್ರತಿಯೊಂದು ಹೆಡ್ ಅನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ದಾಗ ಮೆನ್ಷನ್ ಮಾಡಬೇಕು ಈ ತರ. ಓಕೆ, ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಕ್ಯಾಪಿಟಲ್ ಗೇನ್ಸ್ ಅಂತ ಹಾಕ್ರಿ. ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ಸ್ ಅಂತೇಳಿ ಕ್ಯಾಪಿಟಲ್ ಗೇನ್ದು ಯಾವ ಇನ್ಫಾರ್ಮೇಶನ್ ಅದಾವ ನೋಡ್ರಿ. ಆಲ್ರೆಡಿ ಇವ್ರು ಏನ್ ಹೇಳಿದ್ದಾರೆ, ಕಂಪ್ಯೂಟೆಡ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಅವರಾಗೆ ಕಂಪ್ಯೂಟ್ ಮಾಡಿ ಕೊಟ್ಟಿದ್ದಾರೆ, ನೀವೇನು ಡೈರೆಕ್ಟ್ ಆಗಿ ತೆಗೆದುಕೊಳ್ಬೇಕಿಂದ 3 lakh ಅಂತಿದೆ. ಓಕೆ, ಸೊ ಕಂಪ್ಯೂಟ್ ಮಾಡಿ ಕೊಟ್ಟಾರಲ್ಲ 3 lakh ಅಂತಿದೆ, ಎಲ್ಲ ಕಂಪ್ಯೂಟ್ ಮಾಡೇ ಕೊಟ್ಬಿಟ್ಟಿದ್ದಾರೆ. ಕ್ಯಾಪಿಟಲ್ ಗೇನ್ ಅಂತ ಹಾಕ್ರಿ. ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನೋ ಇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನೋ ಏನು ಕೊಟ್ಟಿಲ್ಲ. ಸೊ ಡೈರೆಕ್ಟ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೂ ಮೆನ್ಷನ್ ಮಾಡಬೇಕು. ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೂ ಮೆನ್ಷನ್ ಮಾಡಬೇಕು. ಇನ್ ಕೇಸ್ ಲಾಸ್ ಇದ್ರ ಮೈನಸ್ ಮಾಡಬೇಕು. ಓಕೆ, ನೆನಪಿರ್ಲಿ. ಸೊ 3 lakh ಇದೆ, ಅದನ್ನ ಔಟರ್ ಕಾಲಮ್ದಾಗ ಇಟ್ಬಿಡ್ರಿ. ಸೊ ಯಾಕಂದ್ರೆ ಕ್ಯಾಪಿಟಲ್ ಗೇನ್ದು ಇನ್ಕಮ್ ಎಷ್ಟಾಯ್ತು, 3 lakh ಆಯ್ತು. ಓಕೆ, ಇದೊಂದು ಮೈನಸ್ ಆಗಿದೆ, ನೆನಪಿರ್ಲಿ ನಿಮ್ಗೆ 40,000 ಮೈನಸ್ ಆಗಿದೆ. ಓಕೆ, ಯಾಕಂದ್ರೆ ಲಾಸ್ ಇದೆ ಅದು. ಓಕೆ, ಸೊ ಲಾಸ್ಟ್ ಹೆಡ್ ಯಾವ್ದ್ರಿ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತ ಹಾಕ್ಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಆಯ್ತು, ಕ್ಯಾಪಿಟಲ್ ಗೇನ್ ಆಯ್ತು, ಅದರ್ ಸೋರ್ಸ್. ಓಕೆ, ಸೊ ಅದರ್ ಸೋರ್ಸ್ ಬಗ್ಗೆ ಬಂದಾಗ ನಿಮ್ಗೆ ಈ ಹಿಂದೆ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕೂಡ ಅದರ್ ಸೋರ್ಸ್ ಬಗ್ಗೆ ಬಹಳ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಅಲ್ಲೂ ನೋಡ್ಬೋದು. ಫಸ್ಟ್ ಪಾಯಿಂಟ್ ನೋಡ್ರಿ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ದಾಗ ಇಂಟ್ರೆಸ್ಟ್ ಆನ್ 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎ ಕಂಪ್ನಿ ಲಿಮಿಟೆಡ್ 9,000 ಎತ್ತಿದಿಲ್ಲ. ಸ್ವಲ್ಪ ಇದನ್ನ ತೋವಾಗ ಏನು ಮಾಡಬೇಕು, 9,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 100 ಡಿವೈಡೆಡ್ ಬೈ 90 ಅಂತ ಹೇಳಿ ಮಾಡ್ಕೋಬೇಕು. ಈ ತರ ನೋಡ್ರಿ, ಸಾರಿ ಅದನ್ನ ಹಿಂಗೆ ಮಾಡ್ಕೋರಿ, 100 ಡಿವೈಡೆಡ್ ಬೈ 90 ಅಂತ ಅಷ್ಟ ಮಾಡ್ಕೊಂಡ್ಬಿಡ್ರಿ. ಸೊ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಡಿಟೇಲ್ ನೋಡ್ರಿ ಇನ್ನೊಮ್ಮೆ. ಈಗ ನೋಡ್ರಿ, ಇದೊಂದು ಸ್ವಲ್ಪ ಚೇಂಜ್ ಇದೆ, ಇದಕ್ಕೆ ಗ್ರಾಸಿಂಗ್ ಅಪ್ ಮಾಡ್ತಾರೆ. ಹೆಂಗಂದ್ರೆ 9,000 ಇಂಟು 100 ಡಿವೈಡೆಡ್ ಬೈ 90 ಮಾಡಿಬಿಡ್ಬೇಕು. ಓಕೆ, ಜಸ್ಟ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇದ್ದಾಗ ಈ ತರ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಇವೆಲ್ಲ 9,000 ಇಂಟು 100 ಡಿವೈಡೆಡ್ ಬೈ 90 ಮಾಡ್ರಿ. ಸೊ ಎಷ್ಟು ಬರುತ್ತೆ, 10,000 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡೋಣ. ಇದು ಕೂಡ ನಿಮ್ಗೆ ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಬಂದಿದೆ ನೋಡ್ರಿ. ಸೊ 2 lakh ಇನ್ವೆಸ್ಟ್ಮೆಂಟ್ ಇನ್ 15% ಫಿಕ್ಸ್ಡ್ ಡಿಪಾಸಿಟ್ ಇನ್ ಬ್ಯಾಂಕ್ ಅಂತಿದೆ. ಎಫ್ ಡಿ ಇಟ್ಟಾರ ಅಂತ ಹೇಳ್ತಾರೆ. 2 lakh ಮೇಲೆ 15% ಇನ್ವೆಸ್ಟ್ಮೆಂಟ್ ಇನ್ ಡಿಪಾಸಿಟ್ ಬ್ಯಾಂಕ್ ಅಂತ ಹೇಳ್ತಾರೆ. ಅಂದ್ರೆ 2 lakh ಇಂಟು 15 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ, ಸೊ ಏನ್ ಮಾಡ್ರಿ, 2 lakh ಇಂಟ್ರೆಸ್ಟ್ ಆನ್ ಎಫ್ ಡಿ 2 lakh ಇಂಟು 15 ಡಿವೈಡೆಡ್ ಬೈ 100 ಮಾಡ್ರಿ 3 lakh ಅಂತ ಹೇಳಿ, ಸಾರಿ ಎಷ್ಟ 30,000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಏನಿದೆಲ್ಲ ಇದು ಕೂಡ ಹಿಂದಿನ ಕ್ಲಾಸ್ ಬಂದಿದೆ ನೋಡ್ರಿ.
ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ ನೆಟ್ 18,000 ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ಹೆಂಗ್ ಮಾಡ್ಬೇಕಂದ್ರೆ 18,000 ಇಂಟು 100 ಡಿವೈಡೆಡ್ ಬೈ 90 ಮಾಡಬೇಕು. ಓಕೆ, ಸೊ ಇದನ್ನು ಈ ತರ ನೀವು ಮಾಡ್ಕೋಬೇಕು. ಇವೆಲ್ಲ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಇಂಟ್ರೆಸ್ಟ್ ಆನ್ ಡಿಬೆಂಚರ್ 18,000 ಇಂಟು 90 ಡಿವೈಡೆಡ್ ಬೈ 100 ಮಾಡ್ರೆ ಸೊ ಅಮೌಂಟ್ ಎಷ್ಟು ಬರುತ್ತೆ 20,000 ಅಂತ ಹೇಳಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡ್ರಿ, ರಾಯಲ್ಟಿ ಫ್ರಾಮ್ ಮೈನಿಂಗ್ ಬ್ರೆಕೆಟ್ ಆಗಿ ಏನು ಹೇಳಿದ್ದಾರೆ, ಎಕ್ಸ್ಪೆನ್ಸಸ್ ರುಪೀಸ್ 20,000, ಸೊ 80,000 ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನು ಮಾಡ್ರಿ, ಈಗ ಡೈರೆಕ್ಟ್ ಆಗಿ ನೀವು ಏನು ಮಾಡಬೇಕು, ರಾಯಲ್ಟಿ ಅನ್ನ ತೆಗೆದುಕೊಳ್ರಿ, 80,000 ತೆಗೆದುಕೊಳ್ರಿ. ಸೊ ಅಂದ್ರೆ ಎಕ್ಸ್ಪೆನ್ಸಸ್ ಅನ್ನ ಡೈರೆಕ್ಟ್ ನಾವು ನಂತರ ಮಾಡೋಣ. ಓಕೆ, ಸೊ ಲಾಸ್ಟ್ಗೆ ಎಕ್ಸ್ಪೆನ್ಸಸ್ ಅನ್ನ ಮಾಡೋಣ. ಇಲ್ಪ ಅಂತಂದ್ರೆ ಇಲ್ಲೇ ನೀವು ಮೈನಸ್ ಮಾಡಿದ್ರು ನಡೆಯುತ್ತೆ. 80,000ದಾಗ 20,000 ಮೈನಸ್ ಮಾಡಿದ್ರು ನಡೆಯುತ್ತೆ, ಇಲ್ಲಾಂದ್ರೆ ಲಾಸ್ಟಿಗೆ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ವಿನ್ನಿಂಗ್ ಫ್ರಾಮ್ ಕಾರ್ಡ್ ಗೇಮ್ ಅಂತಿದೆ ಬ್ರೆಕೆಟ್ದಾಗ, ಗ್ರಾಸ್ ಅಂತಿದೆ 2,000 ಅಂತಿದೆ. ಓಕೆ, ಸೊ ಇದನ್ನ ಲಾಸ್ಟ್ ಮೆನ್ಷನ್ ಮಾಡ್ರಿ. ಸೊ ಇಲ್ಲಿ ಏನಂತ ಮೆನ್ಷನ್ ಮಾಡಬೇಕು, ವಿನ್ನಿಂಗ್ ಫ್ರಾಮ್ ಕಾರ್ಡ್ ಗೇಮ್ಸ್ 2,000 ಅಂತ ಮೆನ್ಷನ್ ಮಾಡ್ರಿ. ಓಕೆ, ಸೊ ಇಲ್ಲಿ ಗ್ರಾಸಿಂಗ್ ಅಪ್ ಮಾಡೋದ ನಾವು ನೆಸಸರಿ ಇಲ್ರಿ, ಯಾಕಂದ್ರೆ ಇಲ್ಲಿ ಗ್ರಾಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ ಕೇಸ್ ನೆಟ್ ಅಂತ ಕೊಟ್ರೆ 2,000 ಮೇಲೆ ನೀವು ನೆಟ್ ಅಂತ ಮಾಡ್ತೀರಿ. ಓಕೆ, 100 ಡಿವೈಡೆಡ್ ಬೈ 70 ಅಂತ ಹೇಳಿ ಮಾಡ್ತೀರಿ, ಇಲ್ಲಿ ನೆಸಸರಿ ಇಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡ್ರಿ, ಟೋಟಲಿಂಗ್ ಮಾಡ್ಕೋರಿ ಇವನ್ನೆಲ್ಲ. ಯಾವ್ದ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಏನದಲ್ಲ 10,000, 30,000, 20,000, ನೆಕ್ಸ್ಟ್ ಒನ್ 80,000, 2,000. ಸೊ ಇವನ್ನೆಲ್ಲ ಟೋಟಲ್ ಮಾಡಿದಾಗ 1,42,000. ಸೊ ಇದರಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಎಕ್ಸ್ಪೆನ್ಸಸ್ ಆನ್ ರಾಯಲ್ಟಿ. ಓಕೆ, ರಾಯಲ್ಟಿ ಎಕ್ಸ್ಪೆನ್ಸಸ್ ಇದೆಯಲ್ಲ, ಸೊ ಇನ್ನು ಬೇರೆ ಬೇರೆ ಚಾರ್ಜಸ್, ಸೊ ಇವೆಲ್ಲ ಅದರ್ ಸೋರ್ಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಇರ್ತಲ್ಲ, ಸೊ ಅವ್ನು ಮೆನ್ಷನ್ ಮಾಡಬೇಕು, 20,000 ಮೆನ್ಷನ್ ಮಾಡ್ರಿ. ಸೊ ಈ ಪ್ರಾಬ್ಲಮ್ದಾಗ ಈ ತರಾನು ಮಾಡ್ರೂ ನಡೆಯುತ್ತೆ. ನೀವು 20,000 ಇಲ್ಪ ಅಂತಂದ್ರೆ ಇಲ್ಲೇ ರಾಯಲ್ಟಿ ಆದ್ಮೇಲೆ ಇಲ್ಲೇ 20,000 ಮಾಡ್ರೂ ನಡೆಯುತ್ತೆ. ಓಕೆ, ಸೊ ಇಲ್ಲಿ ಫುಲ್ ಅಮೌಂಟ್ ತೋರಿ ಇಲ್ಲಿ ಲೆಸ್ ಮಾಡ್ರಿ. ಸೊ ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ, 1,42,000ದಾಗ 20,000 ಲೆಸ್ ಮಾಡ್ರಿ, 1,22,000 ಬರುತ್ತೆ. ಓಕೆ, ಸೊ ನೀವು ಫೈನಲ್ ಆಗಿ ಏನ್ ಮಾಡ್ಬೇಕಂದ್ರೆ 5 ಹೆಡ್ಸ್ ಇನ್ಕಮ್ ಆದು ಅಂದ್ರೆ, ಸೊ ಈಗ 7,50,000, ಸೊ ಮೈನಸ್ 40,000 ಮಾಡ್ಕೊರಿ ಅದರಲ್ಲಿ. ನೆಕ್ಸ್ಟ್ ಪ್ಲಸ್ 3 lakh ಮಾಡ್ರಿ, ನೆಕ್ಸ್ಟ್ ಪ್ಲಸ್ 1,22,000 ಮಾಡ್ರಿ. ಸೊ ಟೋಟಲ್ 11,32,000 ಬರುತ್ತೆ. ಸೊ ಇದಕ್ಕೆ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ 5 ಹೆಡ್ಸ್ ಆಫ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾಯ್ತು. ಓಕೆ, ಸೊ ಇದಾದ ನಂತರ ಏನ್ ಮಾಡ್ಬೇಕಂದ್ರೆ ನೀವು, ಸೊ ಇಲ್ಲಿ ಕೆಲವೊಂದಷ್ಟ ಅದರ್ ಡೀಟೇಲ್ಸ್ ದಾಗ ಕೊಟ್ಟಿದ್ದಾರೆ ನೋಡ್ರಿ, ಡಿಡಕ್ಷನ್ಸ್ ಅನ್ನ ಮಾಡಬೇಕು. ಸೊ ಏನ್ ಮಾಡ್ರಿ, ಲೆಸ್ ಅಂತ ಹಾಕ್ರಿ. ಸೊ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅಂತ ಹಾಕ್ಬೇಕು. ಓಕೆ, ಸೊ ಯಾವೆಲ್ಲ ಡಿಡಕ್ಷನ್ ಅಂದ್ರೆ ನೋಡ್ರಿ, ಈಗ ಫಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಈಗ ಕಾಂಟ್ರಿಬ್ಯೂಷನ್ ಟು ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಓಕೆ, ಸೊ 36,000 ಇದೆಯಲ್ಲ, ಸೊ ಇದ RPF ಇದ 80C ದಾಗ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹೀಸ್ ವೈಫ್ಸ್ ಲೈಫ್ ಅಂತ ಇದೆಯಲ್ಲ, ಸೊ ಇದನ್ನು ತೆಗೆದುಕೊಳ್ಬೇಕು ನೀವು. ಸೊ ಇದು ಕೂಡ 80C ದಾಗ ಬರುತ್ತೆ. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್, ಇಟ್ ಈಸ್ ಆಲ್ಸೋ 80C ಇದು 80C ಬರುತ್ತೆ. ನೆಕ್ಸ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ 4,000 ಅಂತಿದೆಯಲ್ಲ, ಸೊ ಇದು 80D ದಾಗ ಬರುತ್ತೆ. ಸೊ ಅದೇ ರೀತಿ ಡೊನೇಷನ್ ಟು ಸುನಾಮಿ ಫಂಡ್ ಅಂತಿದೆ 5,000. ಓಕೆ, ಸೊ ಇದ 80G ದಾಗ ಬರುತ್ತೆ. ಓಕೆ, ಗೊತ್ತಾಯ್ತಲ್ಲ. ಸೊ ಕಾಂಟ್ರಿಬ್ಯೂಷನ್ ಟು RPF 80C, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ 80C. ಸೊ ಅದೇ ರೀತಿ ಸೊ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ 80C, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ 80D, ಸುನಾಮಿ ಫಂಡ್ 80G ದಾಗ ಬರುತ್ತೆ. ಓಕೆ, ಸೊ ಇವನ್ನೆಲ್ಲ ಡೈರೆಕ್ಟ್ ಆಗಿ ನೀವು ಮೆನ್ಷನ್ ಮಾಡ್ರಿ. ಸೊ ಈ ತರ ಮೆನ್ಷನ್ ಮಾಡ್ರಿ. RPF 36,000, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ 12,000, ನೆಕ್ಸ್ಟ್ ಹೌಸಿಂಗ್ ಲೋನ್ 10,000, ನೆಕ್ಸ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ 4,000, ಸುನಾಮಿ ಫಂಡ್ 5,000. ಸೊ ಟೋಟಲ್ ಮಾಡೋದ್ರಿಂದ ಎಷ್ಟು ಬರುತ್ತೆ 37 ಎಷ್ಟ್ರಿ ಅಮೌಂಟ್ 67,000 ಬರುತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಲಾಸ್ಟ್ ಫೈನಲ್ 11,32,000ದಾಗ 67,000 ಅನ್ನ ಲೆಸ್ ಮಾಡ್ರಿ, ಎಷ್ಟು ಬರುತ್ತೆ 10,65,000. ಇಟ್ ಇಸ್ ಅ ಪ್ಲಸ್ ದಾಗ ಬರ್ತಂದ್ರೆ ಇಟ್ ಇಸ್ ಅ ಟೋಟಲ್ ಇನ್ಕಮ್ ಅಂತ ಹಾಕ್ಬೇಕು. ಓಕೆ,
ಸೊ ಈಗ ಈ ತರ ನೀವು ಸಾಲ್ವ್ ಮಾಡ್ಬೇಕು. ಏನಿಲ್ರಿ ಇದ್ರೊಳಗೆ ಜಸ್ಟ್ ಏನಿದೆ ಅಂದ್ರೆ 5 ಎಟ್ಸ್ ಅನ್ನ ಟೋಟಲ್ ಮಾಡ್ರಿ ಲೆಸ್ ನಾಟ್ 115 ಬಿ ಎಸ್ ಅಂದ್ರೆ ಸೊ ಎಕ್ಸಾಮ್ ಡಿಡಕ್ಷನ್ಸ್ ಅನ್ನ ನೀವು ಅಲೌ ಮಾಡಬೇಕು ಎಲ್ಲ ಡಿಡಕ್ಷನ್ಸ್. ಸೊ ಇಲ್ಲಿ ಏನು ಕೊಟ್ಟಿದಾರಲ್ಲ ಸೊ ಇವೆಲ್ಲ ಫಸ್ಟ್ ಯಾವ್ದರಲ್ಲಿ ಬರುತ್ತವೆ ಅಂತ ಹೇಳಿ ನೀವು ನೋಡಬೇಕು. ಸೊ ನಾ ಯಾಕೆ ಹಿಂಗೆ ಸಪ್ರೇಟ್ ಬರ್ದ್ನಿ ಅಂದ್ರೆ ಸೊ ಎ ಟಿ ಸಿ ಎ ಟಿ ಡಿ ಎ ಟಿ ಜಿ ಅಂತೇಳಿ ಸೊ ನೀವು ಡೈರೆಕ್ಟ್ ಆಗಿ ಈ ತರ ಬರಿಬಹುದು ಇಲ್ಲಿ. ಓಕೆ, ಸೊ ಹಿಂಗೆ ಡೈರೆಕ್ಟ್ ಎ ಟಿ ಸಿ ದಿಂದ ಎ ಟಿ ಯು ಅಂತ ಹಾಕಿ ಡೈರೆಕ್ಟ್ ಆಗಿ ಬರಿಬಹುದು. ಬಟ್ ನೆಕ್ಸ್ಟ್ ಕ್ವಶನ್ ಹೆಲ್ಪ್ ಆಗುತ್ತೆ ಸಪ್ರೇಟ್ ಆಗಿ ಬರೆಯುವುದರಿಂದ. ಸೊ ಈಗ ನೋಡ್ರಿ, ಕ್ಯಾನ್ ದ ಅಸಸ್ ರೆಡ್ಯೂಸ್ ಫರ್ದರ್ ಟ್ಯಾಕ್ಸೇಬಲ್ ಇನ್ಕಮ್. ಓಕೆ, ಸೊ ಇಲ್ಲಿ ಎಸ್ ಅಂತ ಹಾಕ್ಬೇಕು ನೀವು. ಸೊ ರೆಡ್ಯೂಸ್ ಮಾಡಕ್ ಬರ್ತೈತೆ ಅಂತ ಹಾಕ್ಬೇಕು. ಸೊ ಯಾಕೆ ರೀಸನ್ ಅನ್ನೋದ ನೆಕ್ಸ್ಟ್ ನೋಡೋಣ. ಈಗ ಸೆಕೆಂಡ್ ಒನ್ ಆನ್ಸರ್ ಎಸ್ ಅಂತ ಹಾಕ್ರಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲಿದೆ ನೋಡ್ರಿ, ಅವರ ಹಿಂಟ್ಸ್ ಕೊಟ್ಟಿದ್ದಾರೆ. ಇಫ್ ಎಸ್ ಅಂತ ಹಾಕಿರಿ ಅಂದ್ರೆ ಸ್ಟೇಟ್ ದ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ ಅಂಡರ್ ಸೆಕ್ಷನ್ 80C ದಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಕೇಳಿದಾರಲ್ಲ. ಸೊ ಮ್ಯಾಕ್ಸಿಮಮ್ ಅಂದ್ರೆ 80C ದಾಗ 1,50,000 ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು. ಸೊ ಇದನ್ನ ಕ್ವಶನ್ ಆನ್ಸರ್ ಈ ತರ ಬರೀರಿ. ಸೊ ಇಲ್ಲಿ ನೋಡ್ರಿ 3 ಏನಿದೆಲ್ಲ ಕ್ವಶನ್ ಆನ್ಸರ್. ಅಸಸಿ ಕ್ಯಾನ್ ಫರ್ದರ್ ಇನ್ವೆಸ್ಟ್ ಇನ್ ರುಪೀಸ್ 92,000. ಯಾಕೆ 92,000 ಅಂದ್ರೆ ಇನ್ನೂ ಜಾಸ್ತಿ 92,000 ಮಾಡಬಹುದು ಅಂತ ಹೇಳ್ತಾರೆ. 1,50,000 ATC ದ ಡಿಡಕ್ಷನ್ ಅದ. ಟೋಟಲ್ ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸ್ ಲಿಮಿಟ್ ಅಂದ್ರೆ ATC ದ 1,50,000 ತಕೊಂಡು ಡಿಡಕ್ಷನ್ಸ್ ಸೊ ನೀವು ತೆಗೆದುಕೊಳ್ಬಹುದು. ಸೊ ಇಲ್ಲಿ ಡಿಡಕ್ಷನ್ಸ್ ಎಷ್ಟು ಮಾಡಿದಾರೆ ನೋಡ್ರಿ ಅವರ. ATC ರಿಲೇಟೆಡ್ RPF ATC ದಾಗ ಬರುತ್ತೆ, LIC ATC ದಾಗ, ಹೌಸಿಂಗ್ ಲೋನ್ ATC ದಾಗ ಅಂದ್ರೆ 36,000, 12,000, ನೆಕ್ಸ್ಟ್ 10,000. ಸೊ ಇನ್ ಮೂರು ಟೋಟಲ್ ಮಾಡ್ರಿ 58,000 ಆಗುತ್ತೆ. ಸೊ ಇದನ್ನ 1,50,000 ದಾಗ ಮೈನಸ್ ಮಾಡ್ರಿ ಅಮೌಂಟ್ ಎಷ್ಟು ಬರುತ್ತೆ 92,000. ಇನ್ನ ಅವ ಫರ್ದರ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೋದ್ರಿ 92,000. ಇನ್ನೂ ಕೂಡ ಅವ ಟ್ಯಾಕ್ಸ್ ಅನ್ನ ಅವ್ನ ಟೋಟಲ್ ಇನ್ಕಮ್ ಅನ್ನ ಕಡಿಮೆ ಮಾಡ್ಕೋಬಹುದು, ಟ್ಯಾಕ್ಸ್ ಅನ್ನ ಕಡಿಮೆ ತುಂಬಬಹುದು. ಓಕೆ, ಸೊ ಇನ್ PPF ಅಂಡ್ ಅದರ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಹೇಳ್ಬೋದು ನೀವು. ಓಕೆ, ಸೊ ಬಿಕಾಸ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಈಸ್ 1,50,000. ಈ ತರ ಆನ್ಸರ್ ಬರಿಬೇಕು ನೀವು. ಓಕೆ, ಸೊ ಒಂದ್ ತಿಳ್ಕೊರಿ. ಸೊ ಇದರಲ್ಲಿ ಯಾವೆಲ್ಲ 80C ಇದು ಡಿಡಕ್ಷನ್ಸ್ ಅದಾವ ನೋಡ್ರಿ. RPF ಇದು 80C, ಯಾವ್ದ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಇದು ಕೂಡ 80C. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಕೂಡ 80C. ಓಕೆ, ಸೊ ಅವ 80C ದಾಗ ಇಷ್ಟ ತೆಗೆದುಕೊಂಡ್ರಿ 36,000, 12,000, 10,000. ಓಕೆ, ಸೊ ಇನ್ನು ಅವಂಗ ಎಲ್ಲಿ ತನಕ ಅವೈಲೇಬಲ್ ಇರುತ್ತೆ 1,50,000 ವರೆಗೂ ಅವೈಲೇಬಲ್ ಇರುತ್ತಲ್ಲ. ಸೊ ಅದನ್ನ ನೀವು ಈ ಆನ್ಸರ್ದಾಗ ಬರಿಬೇಕಿಲ್ಲ. ಓಕೆ, ಸೊ ಈಗ 1,50,000 ಮ್ಯಾಕ್ಸಿಮಮ್ ಲಿಮಿಟ್ 80C ದ. ಬಟ್ ಅವ ಎಷ್ಟು 80C ದಾಗ ಡಿಡಕ್ಷನ್ಸ್ ತೆಗೆದುಕೊಳ್ತಾನ್ರಿ 58,000. ಅವ್ ಇನ್ನ ಎಷ್ಟು ತೆಗೆದುಕೊಳ್ಬಹುದು 92,000. ಬಿಕಾಸ್ ಯಾಕಂದ್ರೆ 1,50,000 ಮ್ಯಾಕ್ಸಿಮಮ್ ಲಿಮಿಟ್ 80C ಇದೆ. ಓಕೆ, ಸೊ ಅವ ಇನ್ನು ಏನೇನು ಮಾಡ್ಬೋದು ಅಂದ್ರೆ PPF ದಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದರ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ದಾಗ ಕೂಡ ಮಾಡಬಹುದು. ಓಕೆ, ಸೊ ಈ ತರ ಇದೊಂದು 80C ರಿಲೇಟೆಡ್. ಹಾಗೂ ಇಲ್ಲಿ ಕೇಳಿದಾರಲ್ಲ, ಸೊ ಯಾಕೆ ನಾವು 80C ನ ತೆಗೆದುಕೊಳ್ಬೇಕಂದ್ರೆ ಇಲ್ಲಿ ಅವರ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲ ಅಂದ್ರೆ ಬೇರೆ ಬೇರೆ ಡಿಡಕ್ಷನ್ಸ್ ಅದಾವೆ. ಸೊ ಅದರಿಂದ ಕೂಡ ಅವ ಟ್ಯಾಕ್ಸ್ ಅನ್ನ ರೆಡ್ಯೂಸ್ ಮಾಡಬಹುದು. ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ದ ನಾಟ್ 115 BSc ಇದ್ದಾಗ. ಓಕೆ, ಸೊ ಈ ಪ್ರಾಬ್ಲಮ್ ಅನ್ನ ನೀವು ಭಾಳ ಡಿಟೇಲ್ ಆಗಿ ಹೇಳಿದ್ದೀನಿ ನಾನು. ಸ್ವಲ್ಪ ಕ್ಲಾಸ್ ಜಾಸ್ತಿ ಆಗಿರ್ಬೋದು, ಇದ ಡ್ಯೂರೇಷನ್ ಅಂದ್ರೆ ಟೈಮಿಂಗ್ ಜಾಸ್ತಿ ಆಗಿರ್ಬೋದು, ಬಟ್ ಆದ್ರೂ ಕೂಡ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಇದೆ. ಸೊ ಈ ಕ್ಲಾಸ್ ಅನ್ನ ನೋಡ್ರಿ, ಕೇಳ್ರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೀವು ಈ ತರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇರಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆಲ್ರೆಡಿ ಇದ್ದ 2025 ಪ್ರೀವಿಯಸ್ ಇಯರ್ ದಲ್ಲಿ ಕೇಳಿದ್ದಾರೆ ಆ ಕ್ವಶನ್ ಇದೆ. ಸೊ ನೀವು ಪ್ಲೇ ಲಿಸ್ಟ್ಗೆ ವಿಸಿಟ್ ಆಗ್ರಿ, ಈ ಯೂಟ್ಯೂಬ್ ಚಾನಲ್ದ ಪ್ಲೇ ಲಿಸ್ಟ್ ವಿಸಿಟ್ ಆಗಿ. ಸೊ ಎಲ್ಲ ಕ್ಲಾಸ್ಗಳು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನಾನು ಸಾಲ್ವ್ ಮಾಡಿದ್ದೇನೆ. ಸೊ ಅಲ್ಲಿ ನೀವು ನೋಡ್ಬೋದು. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡ್ರಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.